ಆ, ನಿಮ್ಮ ಕಾಂಗ್ರೆಸ್ ಪಕ್ಷ ಒಂದು ಸ್ಲೋಗನ್ ಅನ್ನ ಮಾಡಿದೆ, ಕನ್ನಡಿಗರ ಗಟ್ಟಿ ಧ್ವನಿ ದೆಹಲಿಯಲ್ಲಿ ಮೊಳಗಲಿ ಅಂತೇಳಿ. ಸೊ ನೀವು ಆ ಧ್ವನಿಯಾಗಿ ಇರಬೇಕು. ಜೊತೆಗೆ ಆ GST ಅಮೌಂಟ್ ಏನಿದೆ, NDRF ಫಂಡ್ ಏನಿದೆ, ಅದನ್ನ ತರುವಂತ ನಿಟ್ಟಿನಲ್ಲಿ ಮೇಜ್ ಕುಟ್ಟಿ ಮಾತನಾಡುವಂತ ಸಂಸದರು ಬೇಕು ಅನ್ನುವಂತ ಚರ್ಚೆಗಳು ನಡೀತಿದೆ. ಆ ಸಂಸದರು ತಾವ್ ಆಗ್ತೀರಾ? ಡೆಫಿನೆಟ್ಲಿ ಸರ್, ನನ್ನ ಒಂದು ಆಸೆ ಏನು ಅಂತಂದ್ರೆ ಆ ಸಂಸದಿ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲೇ ನಾವು ಇಷ್ಟು ಪ್ರಯತ್ನ ಮಾಡ್ತಾ ಇರೋದು. ಮುಂಬರುವಂತಹ ದಿನಮಾನಗಳಲ್ಲಿಯೂ ಕೂಡ ನಾನು ಕರ್ನಾಟಕ ರಾಜ್ಯದ ಜನತೆಗೆ ನನ್ನ ವಿನಂತಿ ಏನು ಅಂತ ಅಂದ್ರೆ, ನೀವು ಎಂಥ ರಾಜಕಾರಣಿಗಳನ್ನ ಆಯ್ಕೆ ಮಾಡಬೇಕು ಅಂದ್ರೆ, ನೀವು ನಿಮ್ಮ ಕಷ್ಟಗಳನ್ನ ಸ್ಪಂದಿಸಿ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿ, ನಿಮ್ಮ ಧ್ವನಿಯಾಗಿ ದೆಹಲಿಯಲ್ಲಿ ನಿಂದಿರುವಂತಹ ಸಂಸದರನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಸಾಕಷ್ಟು ಸರ್ವೆ ರಿಪೋರ್ಟ್ಗಳು ಬರ್ತಾ ಇದೆ, ಹೋಗ್ತಾ ಇದೆ. ಸರ್ವೆ ರಿಪೋರ್ಟ್ನ ತಮ್ಮ ಪರವಾಗಿ ಬಂದಾಗ ಅದನ್ನ ಖುಷಿಯಾಗಿ ಸ್ವೀಕಾರ ಮಾಡೋದು, ತಮ್ಮ ವಿರುದ್ಧವಾಗಿ ಬಂದಾಗ ಬೇಜಾರು ಮಾಡ್ಕೊಳೋದು, ಇದೇನಾದ್ರು ಮಾಡ್ತೀರಾ? ಇಲ್ಲ ಸರ್, ನಾನು ಜಾಸ್ತಿ ಯಾವ ಸರ್ವೆ ರಿಪೋರ್ಟ್ ನೋಡಲ್ಲ. ನಾನು ಸರ್ವೆ ರಿಪೋರ್ಟ್ ಎಲ್ಲ ಕಾರ್ಯಕರ್ತರೆ ನಿರಂತರವಾಗಿ ಅವರ ಸಂಪರ್ಕದಲ್ಲಿ ಇರ್ತೀನಿ. ನಮ್ಮ ಗುರಿ ಏನು ಅಂತಂದ್ರೆ ಪರಿಶ್ರಮವನ್ನು ಪಡೋದು. ಎಲ್ಲಿ ನಮಗೆ ಸ್ವಲ್ಪ ವೀಕ್ನೆಸ್ ಕಾಣಿಸುತ್ತೆ ಅದ್ರ ಮೇಲೆ ನಾವು ವರ್ಕ್ ಮಾಡ್ತೀವಿ. ಎಲ್ಲಿ ಪಾಸಿಟಿವ್ ಆಗಿದೆ ಇನ್ನೂ ಅದನ್ನ ಪಾಸಿಟಿವಿಟಿ ಹೆಚ್ಚಿಗೆ ಮಾಡೋಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಾನು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಬರುವಂತಹ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಾಗಲಕೋಟೆಯಲ್ಲಿ ಮತ್ತೊಮ್ಮೆ ಜಯ ಬೀರಿಸುತ್ತೆ ಅಂತ ನನಗೆ ವಿಶ್ವಾಸ ಇದೆ ಸರ್. ಒಬ್ಬ ಯಾವುದೇ ತಂದೆಗೆ ಹೆಣ್ಮಗು ಅಂದ್ರೆ ತುಂಬಾ ಪ್ರೀತಿ, ತುಂಬಾ ಮುದ್ದು. ಸೊ ಆ ಹೆಣ್ಮಗುನ ಭವಿಷ್ಯನ ರೂಪಿಸೋದ್ರಲ್ಲಿ ತಂದೆ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಅದೇ ಸಂಯುಕ್ತ ಅವರ ವಿಚಾರದಲ್ಲಿ ರಾಜಕೀಯ ಜೀವನವನ್ನ ರೂಪಿಸೋದ್ರಲ್ಲಿ ತಂದೆ ಶಿವಾನಂದ್ ಪಾಟೀಲ್ ಅವರ ಒಂದು ಪಾತ್ರ ಏನಿದೆ? ಐ ಥಿಂಕ್ ಪಾತ್ರ ತುಂಬ ದೊಡ್ಡದಿದೆ. ನನ್ನ ಇವತ್ತಿರುವಂತಹ ಆಲೋಚನೆಗಳು, ನನ್ನಲ್ಲಿರುವಂತಹ ಶಿಸ್ತು ಎಲ್ಲ ಕೂಡ ಅವರ ಕೊಡುಗೆ. ಅವರು ಮತ್ತು ನಮ್ಮ ತಾಯಿ ಇಬ್ಬರ ಕೊಡುಗೆ. ಆದರೆ ನಮ್ಮ ತಂದೆಯವರು ಯಾವತ್ತಿದ್ರೂ ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಮನುಷ್ಯ. ಅವ್ರು ಯಾವತ್ತಿದ್ರು ನನ್ನ ಜೊತೆ ಮಾತಾಡೋದು ಜಾಸ್ತಿ, ಯಾರ ಜೊತೆನೂ ಮಾತಾಡಲ್ಲ. ಅವ್ರ ಕೆಲಸ ಅಂದ್ರೆ ಕೆಲಸ, ವರ್ಕ್ ಮೇಲೆ ಕಾನ್ಸಂಟ್ರೇಷನ್. ಯಾವುದು ಮಾತು ನೀವು ಅಂಕೆ ಸಂಖ್ಯೆ ಇಲ್ಲದೆ ಹೇಳುವಂಗಿಲ್ಲ ಅವ್ರಿಗೆ. ಸೊ ಅದಕ್ಕಾಗಿ ಐ ಫೀಲ್ ಲೈಕ್ ಇವತ್ತು ರಾಜಕೀಯದಲ್ಲಿ ಇರುವಂತಹ ಡಿಸಿಪ್ಲಿನ್ ಮತ್ತು ಜನರ ಜೊತೆ ನನಗೆ ಆಗ್ತಾ ಇರುವಂತಹ ಎಲ್ಲ ಒಂದು ಇಂಟರಾಕ್ಷನ್ಸ್ ಎಲ್ಲನೂ ಕೂಡ ಅವರ ಒಂದು ರಾಜಕೀಯ ಆಲೋಚನೆಗಳಿಂದ ಸ್ವಲ್ಪ ಎಫೆಕ್ಟ್ ಆಗಿದೆ. ಅವ್ರದ್ದು ಒಂದು ಎಫೆಕ್ಟ್ ನನ್ನ ಮೇಲೆ ಇದೆ ಅಂತ ನಾನು ನಂಬಿದ್ದೀನಿ. ಸೊ ಹಿ ಇಸ್ ಅ ವೆರಿ ಗುಡ್ ಪಾಲಿಟಿಷಿಯನ್. 6 ಬಾರಿ ಶಾಸಕರಾಗಿದ್ದಾರೆ. ಮೊದಲನೇ ಬಾರಿ ಶಾಸಕರಾದಾಗ ಅವ್ರು ಯಾವುದೋ ರಾಜಕೀಯ ಬ್ಯಾಕ್ಗ್ರೌಂಡ್ ಇಂದ ಬಂದಿರಲಿಲ್ಲ. ಆದ್ರೂ ಕೂಡ ಜನ ಅವರಿಗೆ ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಇಂದ ಬರ್ದೇನೂ ಕೂಡ, ಯಾವುದೇ ಆರ್ಥಿಕ ಪ್ರಬಲತೆ ಹೊಂದದೇ ಇರದಿದ್ರು ಕೂಡ ಅವರಿಗೆ ಆಯ್ಕೆಯನ್ನ ಮಾಡ್ಕೊಂಡ್ರು. ಅವರು ಮಂತ್ರಿ ಮಗನ್ನ ಕೆಡವಿ ಫಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು. ಸೊ ಅವ್ರದೇ ಆಗಿರುವಂತಹ ರಾಜಕೀಯ ವರ್ಚಸ್ಸು ಅವರಲ್ಲಿದೆ. ಆದ್ರೆ ಅವರ ಒಂದು ರಾಜಕೀಯ ಡಿಸಿಪ್ಲಿನ್ ಹಾಗೂ ಅವರ ಒಂದು ಮೌಲ್ಯಗಳು ನನ್ನಲ್ಲಿ ಇರಬೇಕು ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ.